ವರಿಷ್ಠರ ಭೇಟಿಗೆ ಮುಂದಾದ್ರ ಬಿವೈ ವಿಜಯೇಂದ್ರ ಅನ್ನೋ ಪ್ರಶ್ನೆ. ನವೆಂಬರ್ ಅಂತ್ಯಕ್ಕೆ ದೆಹಲಿಗೆ ಪ್ರಯಾಣವನ್ನ ಮಾಡಲಿದ್ದಾರೆ. ಮತ್ತೊಂದು ಅವಧಿಗೆ ರಾಜ್ಯಾಧ್ಯಕ್ಷ ಪದವಿಯನ್ನ ಕಲ್ಪಿಸುವಂತೆ ಮನವಿ ಮಾಡ್ತಾ ಇದ್ದಾರೆ. ವರಿಷ್ಠರಿಗೆ 2 ವರ್ಷಗಳ ಸಾಧನೆ ಪಟ್ಟಿಯನ್ನು ನೀಡಲಿರುವಂತಹ ವಿಜಯೇಂದ್ರ ಬಿಹಾರ ಚುನಾವಣೆಯ ಬಳಿಕ ರಾಷ್ಟ್ರೀಯ ಅಧ್ಯಕ್ಷರ ನೇಮಕದ ಬಗ್ಗೆ ಚರ್ಚೆ. ಈ ವೇಳೆ ಬಾಕಿ ಇರುವ ರಾಜ್ಯಾಧ್ಯಕ್ಷರ ನೇಮಕದ ಬಗ್ಗೆಯೂ ಕೂಡ ಚರ್ಚೆ. ಈ ಹಿನ್ನೆಲೆಯಲ್ಲಿ ರಾಷ್ಟ್ರೀಯ ಅಧ್ಯಕ್ಷರನ್ನ ಭೇಟಿಯಾಗಿ ಮಾತುಕತೆಯನ್ನ ಮಾಡಲಿದ್ದಾರೆ ಅನ್ನುವಂತ ಪ್ರಶ್ನೆ ಇದೆ. ಅಸಮಾಧಾನಿತರ ಮನವೊಲಿಕೆಗೆ ಮುಂದಾಗಿರುವಂಥದ್ದು ಹಾಲಿ ಅಧ್ಯಕ್ಷರು. ಹಿರಿಯ ನಾಯಕರು, ಪ್ರಭಾವಿ ಮುಖಂಡರನ್ನ ಭೇಟಿಯಾಗಿ ಮಾತುಕತೆ, ಎಲ್ಲರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳೋದಕ್ಕೆ ಕಸರತ್ತು ಮಾಡ್ತಾ ಇದ್ದಾರೆ. ವಿಜಯೇಂದ್ರರ ಈ ಪ್ರಯತ್ನಕ್ಕೆ ಒಪ್ಪಿಗೆ ಸೂಚಿಸ್ತಾರೆ ಕೇಸರಿ ನಾಯಕರು ಅನ್ನೋದೊಂದು ಪ್ರಶ್ನೆ ಇದೆ. ನೋಡಿ, ಬಿಹಾರ ಎಲೆಕ್ಷನ್ ಆದ ನಂತರ ಕೇವಲ ಕಾಂಗ್ರೆಸ್ ಅಲ್ಲಿ ಮಾತ್ರ ಅಲ್ಲ, ಬಿಜೆಪಿಯಲ್ಲೂ ಒಂದಷ್ಟು ಬದಲಾವಣೆ ಮತ್ತು ಬೆಳವಣಿಗೆ ಆಗುತ್ತೆ ಅಂತ ಹೇಳ್ತಾ ಇದ್ರು. ಸೊ ಬಿಜೆಪಿಯಲ್ಲಿ ಮೊದಲಿಂದಲೂ ಕೂಡ ಇದ್ದಂಥ ಒಂದೇ ಒಂದು ಅಸಮಾಧಾನ ಅಂದರೆ ಅದು ಬಹಿರಂಗವಾಗಿದ್ದು ಮತ್ತು ತೀರಾ ಜಾಸ್ತಿ ಚರ್ಚೆ ಆಗಿದ್ದು ಅಂತಂದರೆ ಬಿಜೆಪಿ ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರ. ಆಯ್ಕೆ ಮಾಡಿದೇ ಸರಿ ಇಲ್ಲ ಅನ್ನೋದೊಂದು ಇತ್ತು. ಅಲ್ಲಿಂದ ಇಲ್ಲಿವರೆಗೂ ಸುಮಾರು ಜನ ಹಠ ಸಾಧಿಸ್ಕೊಂಡು ಬಂದಿದ್ದಾರೆ, ಅಂತರ ಕಾಯ್ದುಕೊಂಡು ಬಂದಿದ್ದಾರೆ. ವಿಜಯೇಂದ್ರ ಅವ್ರಿಗೆ ಸಡ್ಡು ಹೊಡೆದು ನಿಂತಿದ್ದಾರೆ. ವಿಜಯೇಂದ್ರ ಅವರ ಯಾವ ಮಾತಿಗೂ ಒಪ್ಪಲ್ಲ. ಅವ್ರು ಹೇಳಿದ್ದು ಇವ್ರಿಗಾಗಲ್ಲ, ಇವ್ರು ಹೇಳಿದ್ದು ಅವ್ರಿಗಾಗಲ್ಲ. ಬಟ್ ಅಧ್ಯಕ್ಷ ಸ್ಥಾನ ಉಳಿಸ್ಕೊಳ್ಬೇಕು ಅಂತಂದರೆ ಅಥವಾ ಆ ಒಂದು ಅಧ್ಯಕ್ಷ ಸ್ಥಾನಕ್ಕೆ ಪೂರ್ಣ ಪ್ರಮಾಣದಲ್ಲಿ ನ್ಯಾಯ ಒದಗಿಸ್ಬೇಕು ಅಂತ ಹೇಳಿದ್ರೆ ಎಲ್ಲರ ಜೊತೆಗೂ ಚೆನ್ನಾಗಿರ್ಬೇಕು, ಎಲ್ಲರೂ ಸರಿದೂಗಿಸ್ಕೊಂಡು ಹೋಗಬೇಕು, ಎಲ್ಲರೂ ಒಂದುಗೂಡಿಸ್ಕೊಂಡು ಹೋಗಬೇಕು. ಸೊ ಆ ಕೆಲಸ ವಿಜಯೇಂದ್ರ ಅವರಿಂದ ಆಗ್ತಾ ಇಲ್ಲ. ಯಾಕಂದರೆ ವಿಜಯೇಂದ್ರ ಅವ್ರ ಮಾತನ್ನು ಕೆಲವು ನಾಯಕರು ಕೇಳ್ತಾರೆ, ಇವ್ರದ್ದೇನು ಕೇಳೋದು ಅಂತ ಹಿರಿಯ ನಾಯಕರುಗಳು. ಸೊ ಹಾಗಾಗಿ ಇದೀಗ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ಹೋಗುವ ನಿಟ್ಟಿನಲ್ಲಿ ಪ್ರಯತ್ನ ಪಡ್ತಾ ಇರುವಂಥ ವಿಜಯೇಂದ್ರ ಅವರು ಹೈಕಮಾಂಡ್ ನಾಯಕರನ್ನು ಭೇಟಿಯಾಗಿ ಈ ಬಗ್ಗೆ ಚರ್ಚಿಸೋದಕ್ಕೆ ನಿರ್ಧರಿಸಿದ್ದಾರೆ ಅನ್ನೋದನ್ನು ಹೇಳ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಬದಲಾವಣೆ ಬಿಜೆಪಿಯಲ್ಲಿ ಏನಾದರೂ ಆಗುತ್ತಾ ಅನ್ನೋ ಪ್ರಶ್ನೆಯೂ ಇದೆ, ಕುತೂಹಲವೂ ಇದೆ. ಸೊ ಇದೆಲ್ಲದರ ನಡುವೆ ವಿಜಯೇಂದ್ರ ಅವರು ತಮ್ಮ ಎಫರ್ಟನ್ನು ಹಾಕೋದಕ್ಕೆ, ರಾಜ್ಯಾಧ್ಯಕ್ಷ ಸ್ಥಾನಮಾನವನ್ನು ಉಳಿಸ್ಕೊಳ್ಳೋದಕ್ಕೆ, ಹಿರಿಯರು ಕೊಟ್ಟಂಥ ಅವಕಾಶವನ್ನು ಉಳಿಸ್ಕೊಳ್ಳೋದಕ್ಕೆ ಏನು ಪ್ರಯತ್ನ ಪಡ್ತಾರೆ ಅನ್ನೋದು ಕುತೂಹಲ. ಸೊ ಹಾಗಾಗಿ ಹೈಕಮಾಂಡ್ ನಾಯಕರನ್ನು ಭೇಟಿ ಆಗ್ತಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ರಾಕೇಶ್. ವಿಜಯೇಂದ್ರ ಅವರ ವಿಚಾರದಲ್ಲಿ ಕೆಲವರಿಗೆ ಮೊದಲ ದಿನದಿಂದ ಇಲ್ಲಿವರೆಗೂ ಅಸಮಾಧಾನ ಇದೆ, ಅಂತರ ಕಾಯ್ದುಕೊಂಡಿದ್ದಾರೆ, ಇರಿಸು ಮುರುಸು ಇದೆ. ಬಟ್ ಅನಿವಾರ್ಯತೆಯೂ ಇದೆ ವಿಜಯೇಂದ್ರ ಅವರಿಗೆ ಒಬ್ಬ ರಾಜ್ಯಾಧ್ಯಕ್ಷರಾಗಿ ಎಲ್ಲರೂ ಒಗ್ಗೂಡಿಸ್ಕೊಂಡು ಹೋಗೋದಕ್ಕೆ. ಸೊ ಅದಕ್ಕೆ ಏನು ಕಸರತ್ತು ಮಾಡ್ತಾ ಇದ್ದಾರೆ? ಬಿಜೆಪಿ ರಾಜ್ಯಾಧ್ಯಕ್ಷರ ನೇಮಕದ ವಿಚಾರ ಈಗ ಅಂತಿಮ ಹಂತಕ್ಕೆ ಬರ್ತಾ ಇದೆ ಅನ್ನುವಂತ ಮಾತು ಪಕ್ಷದ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಬಿಹಾರದ ಚುನಾವಣೆ ಬಳಿಕ ರಾಷ್ಟ್ರೀಯ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿಯೂ ಕೂಡ ಬಾಕಿ ಉಳಿದಿರುವಂತಹ ಪ್ರಕ್ರಿಯೆಗಳನ್ನ ಬಿಜೆಪಿ ನಾಯಕರು ಮಾಡುವುದಕ್ಕೆ ಮುಂದಾಗಿದ್ದಾರೆ. ಅದರ ಭಾಗವಾಗಿ ಉಳಿದಿರುವಂತಹ ರಾಜ್ಯಗಳಿಂದ ರಾಜ್ಯಾಧ್ಯಕ್ಷರ ನೇಮಕ ಪ್ರಕ್ರಿಯೆಯನ್ನು ಕೂಡ ಅಂತಿಮಗೊಳಿಸುವ ಜವಾಬ್ದಾರಿ ಅವರ ಹೆಗಲ ಮೇಲಿದೆ. ಇಂತಹ ಸಂದರ್ಭದಲ್ಲಿ 2 ವರ್ಷಗಳ ಆಡಳಿತಾವಧಿಯನ್ನ ನಿಯೋಜಿತರಾಗಿ ಮುಗಿಸಿರುವಂತಹ ವಿಜಯೇಂದ್ರ ಅವರು ತಮ್ಮ ಮುಂದಿನ ಅವಧಿಯನ್ನ ವಿಸ್ತರಣೆ ಮಾಡುವಂತಹ ಮನವಿಯನ್ನ ಹೊತ್ತು ದೆಹಲಿಗೆ ತೆರಳಲಿದ್ದಾರೆ ಅಂತ ಅವರ ಆಪ್ತ ಮೂಲಗಳ ಮಾಹಿತಿಗಳು ತಿಳಿಸಿವೆ. ತಿಂಗಳಾಂತ್ಯಕ್ಕೆ ಅವರು ದೆಹಲಿಗೆ ಹೋಗಿ ಅಲ್ಲಿ ಪಕ್ಷದ ವರಿಷ್ಠರನ್ನ ಭೇಟಿಯಾಗಿ ತಮ್ಮ ಕೆಲಸದ 2 ವರ್ಷದ ಸಾಧನೆಯ ವರದಿಯನ್ನ ಅವರಿಗೆ ಸಲ್ಲಿಸಲಿದ್ದಾರೆ. ಆ ಬಳಿಕ ಅವರಿಂದ ಮಾಹಿತಿಯನ್ನ ಪಡೆದುಕೊಂಡು ಚರ್ಚೆಯನ್ನ ಮಾಡಿಕೊಂಡು ತಮ್ಮ ಅವಧಿ ವಿಸ್ತರಣೆ ಬಗ್ಗೆ ಮನವಿಯನ್ನು ಕೂಡ ಅವರು ಮಾಡಿಕೊಳ್ಳಲಿದ್ದಾರೆ ಅನ್ನುವಂತ ಮಾತು ಕೂಡ ಕೇಳಿಬರ್ತಾ ಇದೆ. ಇವೆಲ್ಲದರ ಜೊತೆಗೆ ಈಗ 2 ವರ್ಷಗಳ ಅವಧಿ ಪೂರೈಸಿದ ಬಳಿಕ ಪಕ್ಷದಲ್ಲಿ ಯಾರ್ಯಾರು ತಮ್ಮ ವಿರುದ್ಧ ಅಸಮಾಧಾನದ ಮಾತುಗಳನ್ನಾಡಿದ್ರು, ತಮ್ಮ ಸಹಕಾರದ ಕೊರತೆಯನ್ನ ಹೇಳಿಕೊಂಡಿದ್ರು, ಅಂತವರನ್ನ ಭೇಟಿ ಮಾಡಿ ಅವರ ಜೊತೆ ಬಾಂಧವ್ಯವನ್ನು ವೃದ್ಧಿಸುವ, ಪಕ್ಷ ಸಂಘಟನೆಯಲ್ಲಿ ಕೈ ಜೋಡಿಸುವಂತಹ ಮನವಿಯನ್ನ ವಿಜಯೇಂದ್ರ ಅವರೇ ಖುದ್ದು ಮಾಡಿಕೊಂಡು ಬರ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಅವರು 4-5 ಮಂದಿ ಅಸಮಾಧಾನಿತ ಪ್ರಮುಖ ಶಾಸಕರನ್ನ ಭೇಟಿಯಾಗಿ ನಾಯಕರ ಜೊತೆ ಮಾತುಕತೆಯನ್ನ ಮಾಡಿ ಅವರ ವಿಶ್ವಾಸವನ್ನ ಪಡೆಯುವ ಪ್ರಯತ್ನವನ್ನ ಕೂಡ ಮಾಡ್ತಿದ್ದಾರೆ. ಹಾಗೆ ಪಕ್ಷದೊಳಗಿನ ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ದೂರಕ್ಕೆ ಸರಿಸುವಂತ ನಿಟ್ಟಿನಲ್ಲಿ ತೆಗೆದುಕೊಳ್ಳಬಹುದಾದ ಕ್ರಮಗಳ ಬಗ್ಗೆಯೂ ಕೂಡ ನಾಯಕರ ಜೊತೆ ಚರ್ಚೆಯನ್ನ ಮಾಡ್ತಿದ್ದಾರೆ. ಪಕ್ಷದ ಪದಾಧಿಕಾರಿ ವಲಯವನ್ನ ಪುನರಚನೆ ಮಾಡುವ ವಿಚಾರದಲ್ಲೂ ಕೂಡ ಅವರ ಸಲಹೆಗಳನ್ನ ಪಡೆದುಕೊಳ್ತಿದ್ದಾರೆ. ಈ ಎಲ್ಲಾ ವಿಚಾರಗಳನ್ನ ಏಕೀಕರಿಸಿ ಅದನ್ನ ಸ್ಪಷ್ಟವಾದಂತಹ ನೆಲೆಗಟ್ಟಿನಲ್ಲಿ, ಚೌಕಟ್ಟಿನಲ್ಲಿ ಜಾರಿ ಮಾಡುವಂತ ವಿಚಾರಕ್ಕೆ ಅವರಿಗೆ ಅಧಿಕಾರಾವಧಿ ಅವಶ್ಯಕವಾಗುತ್ತೆ. ಆ ಹಿನ್ನೆಲೆಯಲ್ಲಿ ಅದನ್ನ ಪಡೆದುಕೊಳ್ಳುವುದಕ್ಕೆ ಅಥವಾ ವರಿಷ್ಠರ ಬಳಿ ಇರುವ ಅಡೆತಡೆಗಳನ್ನ ಸರಿಪಡಿಸಿಕೊಂಡು ಬರುವುದಕ್ಕೆ ಇರುವ ಕಾರ್ಯಕ್ರಮವನ್ನ ರಚಿಸುವುದಕ್ಕೆ ಅವರು ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ತಿಂಗಳ ಕೊನೆಯಲ್ಲಿ ದೆಹಲಿಗೆ ತೆರಳಿ ಆ ಬಗ್ಗೆ ಚರ್ಚೆಯನ್ನ ಮಾಡಿ ತಮ್ಮ ಬಗ್ಗೆ ಇರುವಂತಹ ನಿಲುವು ನಿರ್ಧಾರಗಳನ್ನ ಆಲಿಸಿಕೊಂಡು ಅವರು ಮುಂದಿನ ಕಾರ್ಯಯೋಜನೆಗಳನ್ನ ರೂಪಿಸುವವರಾಗಿದ್ದಾರೆ. ನೀತಿ. ಥ್ಯಾಂಕ್ ಯು ರಾಕೇಶ್, ತಮ್ಮ ಡೀಟೇಲ್ಸ್ಗಾಗಿ.